ಹಾಯ್ ಮೈ ಡಿಯರ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಇದು ನಂದು ಮನಿ ಸೇವಿಂಗ್ಸ್ ವಿಡಿಯೋ. ಇದು ಡಿಸೆಂಬರ್ ಫಸ್ಟ್ ವೀಕ್ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗಂತೂ ಈ ರೀತಿ ಮನಿ ಸೇವಿಂಗ್ಸ್ ಮಾಡೋದಂದ್ರೆ ತುಂಬಾನೇ ಇಷ್ಟ. ತುಂಬ ಟೈಪಲ್ಲಿ ನಾನು ಮನಿ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಮನಿ ಸೇವಿಂಗ್ಸ್ ಮಾಡಿ ಹಾಗೂ ಹೆಚ್ಚಾಗಿ ಹಣನ ಉಳಿತಾಯ ಮಾಡೋದಕ್ಕೆ ನೋಡಿ. ಓಕೆ, ಯಾಕಪ್ಪ ಈ ರೀತಿ ಹಣ ಮನಿ ಸೇವಿಂಗ್ ಮಾಡಬೇಕು, ಒಂದು ಹುಂಡಿಯಲ್ಲಿ ಹಾಕಿಟ್ರಿ ಸಾಕಾಗುದಿಲ್ವಾ ಅಂತ ಕೆಲವರಿಗೆ ಅನ್ನಿಸ್ಬಹುದು. ಯಾಕಂದ್ರೆ ನನಗೆ ಈ ರೀತಿ ಮಾಡೋದಂದ್ರೆ ತುಂಬಾನೇ ಇಷ್ಟ. ಇದು ಒಂಥರ ಫನ್ ಆಗಿರುತ್ತೆ. ನಾವು ಖರ್ಚು ಮಾಡುವ ದುಡ್ಡಲ್ಲಿ ಮನಿ ಸೇವಿಂಗ್ಸ್ಗೆ ಕೆಲವೊಂದು ಇದೊಂದು ತರ ಗೇಮ್ ತರ ವೆರಿ ಫನ್ ಆಗಿರುತ್ತೆ. ಅದಕ್ಕೋಸ್ಕರನಾದ್ರೂ ಹೆಚ್ಚು ಹೆಚ್ಚು ಉಳಿತಾಯ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಹುಂಡಿಗೆ ಡೈಲಿ ಹಾಕೋದಂದ್ರೆ ಅದು ತುಂಬಾ ಬೋರಿಂಗ್ ಆಗುತ್ತೆ. ಸೊ ಹಾಗಾಗಿ ಇದು ಒಂದೊಂದು ಕಂಪ್ಲೀಟ್ ಮಾಡುವಾಗ ನಮಗೆ ನೆಕ್ಸ್ಟ್ ಇನ್ನೊಂದು ಸ್ಟಾರ್ಟ್ ಮಾಡಬೇಕು ಮನಿ ಸೇವಿಂಗ್ಸ್ ಅನ್ನೋ ಒಂದು ಹುಮ್ಮಸ್ಸು ಬರುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಮನಿ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಾಗಿ ನನ್ನ ವಿಡಿಯೋ ನೋಡಿದವರು ಯಾರಾದ್ರೂ ಇದೇ ರೀತಿ ಮನಿ ಸೇವಿಂಗ್ಸ್ ಮಾಡ್ತಾರಾ ಅಂದ್ರೆ ಇಷ್ಟೊಂದಲ್ಲ, ಒಂದೆರಡು ಟೈಪ್ ಅಲ್ಲಿ 50 ರೂಪೀಸ್ ಮನಿ ಸೇವಿಂಗ್ಸ್ ಆಗಿರ್ಬೋದು, 20 ರೂಪೀಸ್, 100, 500 ರೂಪೀಸ್ ಮನಿ ಸೇವಿಂಗ್ಸ್, ಹಾಗೆ ಈ ತರ ಮಿಕ್ಸ್ ಆಗಿ ಯಾವ ರೀತಿ ಮನಿ ಸೇವಿಂಗ್ಸ್ ಮಾಡ್ತೀರಾ, ಒಂದು ಕಾರ್ಡಲ್ಲಿ ಬರ್ದಿಟ್ಬಿಟ್ಟು ಇಷ್ಟ ಅಮೌಂಟ್ ಅಂತ ಆ ತರ ಯಾರಾದ್ರೂ ಮನಿ ಸೇವಿಂಗ್ಸ್ ಮಾಡ್ತೀರಾ ಅಂದ್ರೆ ಮಿಡ್ಲ್ ಕ್ಲಾಸ್ ಜನರಿಗೆ ಕೆಲವರಿಗೆ ಇಷ್ಟೊಂದು ಮನಿ ಸೇವಿಂಗ್ಸ್ ಮಾಡೋದಕ್ಕೆ ಆಗುದಿಲ್ಲ. ನಾನಂದ್ರೆ ನನ್ನ ಗಂಡ ಕೊಡೋ ತಿಂಗಳ ಮಂತಿನ ಮನೆಯ ಖರ್ಚಿನ ಇದು ಹಣದಲ್ಲಿ ಕೂಡ ನಾನು ಉಳಿತಾಯ ಮಾಡ್ತೀನಿ. ಹಾಗೂ ನಾನು ಕೆಲವೊಂದು ಸ್ಟಿಚ್ ಮಾಡಿ ಕೂಡ ನಾನು ಸ್ವಲ್ಪ ಹಣನ ಉಳಿತಾಯ ಮಾಡ್ತೀನಿ. ಅಂದ್ರೆ ಗಂಡ ಕಳಿಸಿರೋ ಹಣದಿಂದ ಮನೆ ಖರ್ಚು ನೋಡಿ ಅದರಲ್ಲಿ ಸಾಕಷ್ಟು ಉಳಿತಾಯ ಮಾಡೋದಕ್ಕೆ ನಾನು ತುಂಬಾನೇ ಪ್ರಯತ್ನ ಪಡ್ತೀನಿ. ಮತ್ತೆ ನಾವು ದುಡಿಯೋದು ಕೇಳ್ಬೇಕಾ? ಯಾರಾದ್ರೂ ಹೆಣ್ಮಕ್ಳು ಒಂದು 100 ರೂಪಾಯಿ ದುಡಿದ್ರು ಕೂಡ ಅದನ್ನು ಖರ್ಚು ಮಾಡೋದಕ್ಕೆ 100 ಸಲ ಹಿಂದೆ ಮುಂದೆ ನೋಡ್ತಾರೆ. ಅದಕ್ಕೆ ಎಷ್ಟು ನಮ್ಗೆ ಎತ್ತಿಡೋಕೆ ಸಾಧ್ಯ ಆಗುತ್ತೋ ಅಷ್ಟು ಜಾಗ್ರತೆ ಮಾಡ್ತಾರೆ. ಅದೇ ರೀತಿ ನಮ್ಮ ಗಂಡನ ದುಡ್ಡು ಕೂಡ ಹಾಗೆ. ನಾವು ತಿಂಗಳು ಪೂರ್ತಿ ಮನೆ ಕೆಲಸ, ಮಕ್ಕಳ ಜವಾಬ್ದಾರಿ, ಅವರ ಓದಿನ ಕಡೆ ಗಮನ, ಅದೆಲ್ಲ ನಮ್ಗೆ ಒಂದು ತಿಂಗಳಲ್ಲಿ ಸಾಕಾಗೋಗುತ್ತೆ. ಅದಕ್ಕೆ ಸಿಗೋ ಸ್ಯಾಲ್ರಿ ಅಂತ ಅನ್ಕೊಂಡು ನಾವು ಆ ಹಣದಿಂದ ಆದಷ್ಟು ಜಾಗ್ರತೆ ಮಾಡಿ ಮನಿ ಸೇವಿಂಗ್ಸ್ ಕೂಡ ಮಾಡ್ಬೇಕು. ಅದು ನಮ್ಮ ಒಂಥರ ಸ್ಯಾಲ್ರಿ ಇದ್ದಾಗೆ ನಮ್ಗೆ ಕೂಡ. ನಮ್ಮ ಹಸ್ಬೆಂಡ್ ಮನೆ ಉಳಿತಾಯಕ್ಕೆ ಕೊಡುವ, ಮನೆ ಖರ್ಚಿಗೆ ಕೊಡುವ ಹಣ ಕೂಡ ನಮ್ದು ಸ್ಯಾಲ್ರಿ ಇದ್ದಾಗೆ. ಸೊ ಹಾಗಾಗಿ ಅದು ನಮ್ದೇ ದುಡ್ಡು ಅಂತ ಹೇಳಿ ನಾವು ಹಣನ ಸೇವಿಂಗ್ಸ್ ಮಾಡ್ಬೇಕು. ಗಂಡನ ದುಡ್ಡಲ್ವಾ, ನಮ್ಗೆ ಖರ್ಚಿಗೆ ಅದು ಬೇಕು ಇದು ಬೇಕು, ಬೇಕಾಬಿಟ್ಟಿ ಆಯ್ತು ಖರ್ಚು ಮಾಡುದು ಆ ತರ ಎಲ್ಲ ಮಾಡದೆ ಹೆಚ್ಚಾಗಿ ಸೇವ್ ಮಾಡ್ಬೇಕು ಹೋಗಿ. ಓಕೆ, ಹೆಚ್ಚು ಮಾತಾಡೋದು ಬೇಡ ಇವತ್ತು. ಬನ್ನಿ, ನಂದು ಮೊದಲನೇದಾಗಿ ನಾನು ಮನಿ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವೀಕ್ ಅಲ್ಲಿ ನಾನು ಇದು 3 ಕಂಪ್ಲೀಟ್ ಮಾಡಿದ್ದೆ. ಹಾಗೂ ಈ ವೀಕ್ ಅಲ್ಲಿ ನಾನು ಇದು 3 ಓಪನ್ ಮಾಡಿ ಎಷ್ಟು ಟೋಟಲ್ ಅಮೌಂಟ್ ಇದೆ ಅಂತ ನಾನು ಈ ಪೌಚಲ್ಲಿ ಸೇವ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಇದು ಫಸ್ಟ್ ಒನ್ ಎಷ್ಟು ಅಮೌಂಟ್ ಆಗಿರುತ್ತೆ ಅಂತ. 80 ರೂಪೀಸ್, 50, 80 ಪ್ಲಸ್ 50, ಲಾಸ್ಟ್ ಒನ್ 100, 80 plus 50 plus 100, 230 ರೂಪೀಸ್ ಮನಿ ಸೇವ್ ಮಾಡಬೇಕು ಇವಾಗ ನಾನು ಇದಕ್ಕೆ. ಓಕೆ, 230 ರೂಪೀಸ್ ನಾನು ಇವಾಗ ನನ್ನ ವಾರದ ಮನಿ ಸೇವಿಂಗ್ಸ್ ಅನ್ನು ನಾನು ಲಾಸ್ಟ್ ಪೌಚಲ್ಲಿ ಇಟ್ಟಿರ್ತೀನಿ ನೋಡಿ. ಇದು 200 ಇದು. ಇದು 100, 50, 20 and 10. ಹಾಗೂ ಕೆಲವೊಂದು ಕಾಯಿನ್ಸ್ಗಳು. ಇಷ್ಟೊಂದು ಕಾಯಿನ್ಸ್ಗಳಿಗೆ ನೋಡ್ಬೋದು. ಈ ವಾರದ ಮನಿ ಸೇವಿಂಗ್ಸ್ ಇಷ್ಟೊಂದು ಕಾಯಿನ್ಸ್ ಉಳಿತಾಯ ಆಗಿದೆ. ಮೊದಲಿಗೆ ಕಾಯಿನ್ಸ್ ಅನ್ನು ಹಾಕ್ತೀನಿ ನಾನು. ಇದು 10 ರೂಪೀಸ್ ಕಾಯಿನ್ ಈ ಹುಂಡಿಗೆ ಹೋಗುದಿಲ್ಲ, ಹಾಗಾಗಿ ನಾನು 10 ರೂಪೀಸ್ 20 ರೂಪೀಸ್ ಕಾಯಿನ್ ಈ ಹುಂಡಿಗೆ ಹಾಕ್ತೀನಿ. ಓಕೆ, ಅದು 10, 15, 20, 25, 30, 32, 34, 36, 38, 40, 42, 44, 46, 47, 49 ರೂಪೀಸ್ ಕಾಯಿನ್ಸ್ ಮನಿ ಸೇವ್ ಆಯಿತು ಈ ವೀಕಲ್ಲಿದು. ಕಾಯಿನ್ಸ್ ಎಲ್ಲ ನಾನು ಈ ಹುಂಡಿಗೆ ಹಾಕಿರ್ತೇನೆ. 10 ರೂಪೀಸ್ ಕಾಯಿನ್ಸ್ ಮತ್ತು 20 ರೂಪೀಸ್ ಅನ್ನ ಈ ಹುಂಡಿಗೆ ಹಾಕಿರ್ತೇನೆ.
ಅದರಲ್ಲ ತುಂಬಾ ನೋಟ್ಸ್ ಕೂಡ ಇದೆ. ಅಂದ್ರೆ ನಾನು ಯಾವಾಗ ಮನಿ ಸೇವಿಂಗ್ಸ್ ವಿಡಿಯೋ ಮಾಡ್ತಿರ್ಲಿಲ್ಲ ಅವಾಗಿದ್ದು ಸೇವಿಂಗ್ಸ್ ಎಲ್ಲ ನಾನು ಇದರಲ್ಲಿ ಹಾಕಿಟ್ಟಿದ್ದೀನಿ. ಅಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ಸ್, ಅಂದ್ರೆ ನಮ್ಗೆ ಇವಾಗ ಫ್ರೀ ಇರೋದ್ರಿಂದ ಆ ಟೈಮಲ್ಲಿ ನಾನು ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ನಾನು ಇದರಲ್ಲಿ ಸೇವ್ ಮಾಡಿಟ್ಟಿದ್ದೆ. ಮತ್ತೆ ಗ್ಯಾಸ್ ಬಿಲ್ ಕೂಡ ಹಾಗೆ, ನಾನು ಒಂದು ತಿಂಗಳು ಗ್ಯಾಸ್ ತರಿಸಿದ್ದಿಲ್ಲ, ಒಂದು ತಿಂಗಳು ತರಿಸ್ತೇನೆ. ಹಾಗಾಗಿ ಒಂದು ತಿಂಗಳದ್ದು ನನಗೆ 860 ರೂಪಾಯಿ ಮನಿ ಸೇವ್ ಆಗ್ತಾ ಇತ್ತು. ಅದನ್ನು ಕೂಡ ನಾನು ಇದೇ ಹುಂಡಿಯಲ್ಲಿ ಹಾಕಿಟ್ಟಿದ್ದೀನಿ. ಓಕೆ, ಇದಕ್ಕೆ ನಾನು ಇವಾಗ 230 rupees ಮನಿ ಸೇವ್ ಮಾಡಬೇಕು. ಫಸ್ಟ್ ಒನ್ 230 rupees, 200, 20, 30. ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್ ಎಷ್ಟಾಗಿದೆ ಅಂತ ನೋಡೋಣ ನಾವು. 200, 300, 400, 500, 600, 700, 800, 820, 30, 40, 50, 60, 860 rupees ಅಮೌಂಟ್ ಇದರಲ್ಲಿ ಇವಾಗ ಸೇವ್ ಮಾಡಿಟ್ಟಿದ್ದೀನಿ ನಾನು. ಓಕೆ, ಇವಾಗ ಸೆಕೆಂಡ್ ಒನ್ ನನ್ನ ಮನಿ ಸೇವಿಂಗ್. ಎಲ್ಲರೂ ಇಷ್ಟೊಂದು ಮನಿ ಸೇವಿಂಗ್ಸ್ ಮಾಡಬೇಕು ಅಂತ ಏನೂ ಇಲ್ಲ. ಅವರಿಗೆ ಎಷ್ಟು ಸಾಧ್ಯನೋ ಅಷ್ಟೇ ಅಮೌಂಟಲ್ಲಿ ಈ ರೀತಿಯಾಗಿ ಮನಿ ಸೇವ್ ಮಾಡ್ಬೋದು. ಇದರಲ್ಲಿ ಇವಾಗ ನಾನು 200 ಮನಿ ಸೇವ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವೀಕಲ್ಲಿ ನಾನು 500 ಇದ್ದನ್ನು ಇದನ್ನು 250 ಮನಿ ಸೇವ್ ಮಾಡಿದ್ದೇನೆ, ಹಾಗೂ ಇನ್ನು 250 ಪೆಂಡಿಂಗ್ ಇದೆ. ಇವಾಗ ನಾನು 200 ಮನಿ ಸೇವ್ ಮಾಡ್ತಾ ಇದ್ದೇನೆ. ಓಕೆ, 200 ಇವಾಗ ಇದರಲ್ಲಿ ನಾನು ಎತ್ತಿರ್ತೀನಿ. ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 200, 300, 400, 500, 600, 750, 750 rupees ಇವಾಗ ಈ ಮನಿ ಸೇವಿಂಗ್ಸ್ ಅಲ್ಲಿ ಸೇವ್ ಆಯಿತು. ಇನ್ನು 250 ಆದರೆ ಈ ಮನಿ ಸೇವಿಂಗ್ಸ್ ಅಂದು ಕಂಪ್ಲೀಟ್ ಆಗುತ್ತೆ. ಓಕೆ, ಇವಾಗ ಥರ್ಡ್ ಒನ್ 150 rupees ಮನಿ ಸೇವಿಂಗ್. ಇದಕ್ಕೆ ನಾನು 150ಗೆ ಕಲರ್ ಮಾಡ್ತೀನಿ. ಓಕೆ, ಇದರಲ್ಲಿ ನಾನು ಇವಾಗ 150 rupees ಸೇವ್ ಮಾಡಬೇಕು ಈ ಮನಿ ಸೇವಿಂಗ್ಸ್ ಪೌಚಲ್ಲಿ. ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಸೈಡಲ್ಲಿರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಅದರಲ್ಲಿ ನಾನು ಹಾಕೋ ಪ್ರತಿ ವಾರದ ನೋಟಿಫಿಕೇಶನ್, ವಿಡಿಯೋದ ನೋಟಿಫಿಕೇಶನ್ ತಲುಪುತ್ತೆ. ನೀವು ಅವಾಗ ಒಂದು ಎಲ್ಲ ಮನಿ ಸೇವಿಂಗ್ಸ್ ವಿಡಿಯೋನ ನೀವು ನೋಡ್ಬೋದು. ಇದರಲ್ಲಿ 150 rupees ಸೇವ್ ಮಾಡಬೇಕು. 150. ಸೊ ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್ 100, 200, 300, 400, 500, 600. ಈ 500 ನೋಟನ್ನು ನಾನು ಇಲ್ಲಿ ಚೇಂಜ್ ತೆಗೆದು 100 ಇದರಲ್ಲಿ ಆ್ಯಡ್ ಮಾಡ್ತೇನೆ. 600 ಅಮೌಂಟು ಈ 150ಯಲ್ಲಿ ಮನಿ ಸೇವ್ ಆಯಿತು. ಇನ್ನು 2 ವಾರದಲ್ಲಿ ಇದು ಕಂಪ್ಲೀಟ್ ಆಗ್ಬೋದು. ಇನ್ನು ನೆಕ್ಸ್ಟ್ ಒನ್, ನಾ ಈ ವಿಡಿಯೋದ ಜೊತೆಗೆ ಡೈಲಿ ಬ್ಲಾಗ್ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಇವಾಗ ಇದರಲ್ಲಿ 2 ಮಾತ್ರ ಪೆಂಡಿಂಗ್ ಇದೆ, ಹಾಗಾಗಿ ನಾನು ಇದರಲ್ಲಿ ಇವಾಗ 100 rupees ಮನಿ ಸೇವ್ ಮಾಡ್ತೀನಿ. ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್ 100, 200, 300, 400, 500, 600, 700 ಮನಿ ಸೇವ್ ಆಗೋಯ್ತು. ಇನ್ನು ಒಂದಾದ್ರೆ ಇದು ಕಂಪ್ಲೀಟ್ ಆಗುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಮನಿ ಸೇವಿಂಗ್ಸ್ ಬಂದ್ಬಿಟ್ಟು ಇದರಲ್ಲಿ ಇವಾಗ ನಾನು 150 rupees ಮನಿ ಸೇವ್ ಮಾಡ್ತೀನಿ. $150, 200 ರೂಪಾಯಿ ಚೇಂಜ್ ತಗೊಳ್ತೀನಿ ನಾನು ಇದಕ್ಕೆ. ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್ 200, 300, 400, 500, 600, 700, 800, 950, 950 rupees ಮನಿ ಸೇವಿಂಗ್ ಮಾಡಿದೆ ಇವಾಗ ನಾನು ಡಿಸೆಂಬರ್ 1st ವೀಕಲ್ಲಿ. ಇನ್ನು ನ್ಯೂ ಇಯರ್ಗೆ ಹೊಸದಾಗಿ ನಾನು ಕೆಲವೊಂದು ಮನಿ ಸೇವಿಂಗ್ಸ್ ಐಡಿಯಾನ ರೆಡಿ ಮಾಡಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನ್ಯೂ ಇಯರ್ಗೆ ನಾನು ತೋರಿಸ್ತೀನಿ. ಇದರ ಮೊದಲನೇದಾಗಿ ಇಲ್ಲೊಂದು ನಾನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮನಿ ಸೇವಿಂಗ್ಸ್ ಮಾಡಬಹುದು.
ಇದರಲ್ಲಿ ನಾನು ಇವಾಗ 100 ರುಪೀಸ್ ಮನಿ ಸೇವ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಓಕೆ 100 ಮನಿ ಸೇವಿಂಗ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ ಮನಿ ಸೇವಿಂಗ್ ನಂದಿದು, ಇದರದ್ದು ಓಪನಿಂಗ್ ಇವತ್ತು. ವಾರಕ್ಕೆ 100 ರುಪೀಸ್ ಆದರೂ ಸೇವ್ ಮಾಡಿ, ಜಾಸ್ತಿ ಆಗಿಲ್ಲ ಅಂದರೂ ಒಂದು ವರ್ಷಕ್ಕೆ ಏನಿಲ್ಲ ಅಂದರೂ 5,000 ಅಮೌಂಟು ಜಾಸ್ತಿನೇ ಆಗುತ್ತೆ. ಮನೆಯಲ್ಲಿ ಕೊಡುವಂಥ ಖರ್ಚು ಕೆಲವರು ಹಸ್ಬೆಂಡ್ ಕಡಿಮೆ ಖರ್ಚು ಮನೆ ಖರ್ಚಿಗೆ ದುಡ್ಡು ಕೊಡ್ತಾರೆ. ಅದರಲ್ಲಿ ಆದಷ್ಟು ಒಂದು ವಾರಕ್ಕೆ 100-200 ಆದರೂ ಸೇವ್ ಮಾಡಿ ಇರ್ತೀವಿ, ಏನಾದರೂ ನಿಮ್ಮ ಅಗತ್ಯ ಖರ್ಚಿಗೆ ಆಗುತ್ತೆ. ಓಕೆ, ಇವಾಗ ಇದರಲ್ಲಿ ನಾನು ಕೂಡ 150 ರುಪೀಸ್ ಮನಿ ಸೇವ್ ಮಾಡ್ತಾ ಇದ್ದೇನೆ. $150 ಇಲ್ಲಿ ಇಡ್ತೀನಿ. 100 ಇದು 100 ಚೇಂಜ್ ತಗೊಳ್ತೀನಿ, ಹಾಗೂ ಇದರಲ್ಲಿ 200 ತಗೊಳ್ತೀನಿ, 200 ಚೇಂಜ್ ತಗೊಳ್ತೀನಿ. ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್ ಬಂದುಬಿಟ್ಟು 200, 300, 400, 500, 600 ಮನಿ ಸೇವಿಂಗ್ಸ್ ಆಯಿತು. ಓಕೆ, ಇವಾಗ ಇದರಲ್ಲಿ ಇದರಲ್ಲಿ ಪೆಂಡಿಂಗ್ ಇದೆ. ಇವಾಗ ನಾನು ಈ ಸೈಡಿಗೆ ಮನಿ ಸೇವ್ ಮಾಡ್ತಾ ಇದ್ದೀನಿ, ಅಂದರೆ ಚೇಂಜ್ ಮಾಡ್ತಾ ಇದ್ದೀನಿ. ಇದು ಕೂಡ ಮಾಡ್ತೀನಿ, ಇದು ಕೂಡ ಒಟ್ಟೊಟ್ಟಿಗೆ ಮಾಡೋಣ ಅಂತ. ಇವಾಗ ಇದರಲ್ಲಿ ಫಸ್ಟ್ ಒನ್ 100 ರುಪೀಸ್. ಓಕೆ, ಸೆಕೆಂಡ್ ಒನ್ 90 ರುಪೀಸ್. 190 ರುಪೀಸ್ ಇವಾಗ ನಾನು ಮನಿ ಸೇವ್ ಮಾಡಬೇಕು. ಓಕೆ, $190. ಇದೊಂದು 50 ನಾನು ಚೇಂಜ್ ಇಲ್ಲಿಟ್ಟು ಈ 50 ತಗೊಳ್ತೀನಿ. 100 ಆ್ಯಡ್ ಮಾಡಿದೆ, 50, 40 ಆಗಬೇಕು. 1, 70, 80, 90. ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್ ಬಂದುಬಿಟ್ಟು 100, 200, 300, 400, 500, 600, 700, 800, 900, 950, 1,050. 1, 2, 3, 4, 90. 1,090 ರುಪೀಸ್ ಮನಿ ಸೇವ್ ಆಗೋಯ್ತು ಇದರಲ್ಲಿ. ಇವಾಗ ಅಂದರೆ ಲಾಸ್ಟ್ ವೀಕಲ್ಲಿ ನಮ್ಮದು ಹೊಸದಾಗಿ ನಾನು ಮನಿ ಸೇವ್ ಮಾಡ್ತಾ ಇದ್ದೆ. ಸೊ ಅದೊಂದು ಕಂಪ್ಲೀಟ್ ಆಗಿದೆ ಲಾಸ್ಟ್ ವೀಕಲ್ಲಿ. ಅದರ ಬದಲಾಗಿ ಒಂದು 100 ಇದು ಆ್ಯಡ್ ಮಾಡಿದ್ದೀನಿ, ಆಲ್ರೆಡಿ ನೀವು ನೋಡ್ಬೋದು. ಇವಾಗ ಇದೊಂದು ನಾನು ಲಾಂಗ್ ಟರ್ಮ್ ಮನಿ ಸೇವಿಂಗ್ಸ್ ಅಂತ ಆ್ಯಡ್ ಮಾಡಿದ್ದೇನೆ, ಅಂದರೆ 20,000 ಮನಿ ಸೇವಿಂಗ್. ಇದು ಯಾಕೆ ನಾನು ಮನಿ ಸೇವ್ ಮಾಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಮಕ್ಕಳ ಸ್ಕೂಲ್ ಫೀಸ್ಗೆ ಅಂತ. ಮಕ್ಕಳ ಸ್ಕೂಲ್ ಫೀಸ್ ನನ್ನ ಹಸ್ಬೆಂಡ್ ಕಟ್ತಾರೆ, ಆದರೆ ಒಂದು ಸ್ವಲ್ಪ ನಂದು ಸಹಾಯ ಇರಲಿ ಅಂತ. ಒಂದು ವರ್ಷಕ್ಕೆ ಸ್ಟಾರ್ಟಿಂಗಿಗೆ ಏನಾದರೂ ಮನೆ ನಾವು ಫೀಸ್ಗೆ ಕೊಡ್ತೀವಲ್ವ ಸ್ಕೂಲ್ಗೆ, ಅವಾಗ ಒಂದು ಸ್ವಲ್ಪ ನನ್ನ ಕಡೆಯಿಂದನೂ ಕೂಡ ಒಂದು ಸಣ್ಣ ಹೆಲ್ಪ್ ಆಗಬೇಕು ಅಂತ ನಾನು ಈ ಮನಿ ಸೇವಿಂಗ್ಸ್ ಅನ್ನು ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಕೊಡುವುದಿಲ್ಲ, ವರ್ಷದ ಸ್ಟಾರ್ಟಿಂಗಿಗೆ ನಾನು ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಇದೆಲ್ಲ ಅಂತಲ್ಲ, ಇದರಲ್ಲಿ ಎಷ್ಟು ಅಮೌಂಟ್ ಸೇವ್ ಆಗುತ್ತೆ ಅಷ್ಟನ್ನು ನಾನು ಕೊಡ್ತೀನಿ, ಪುನಃ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವಾಗ ನಾನಿದು ಫಸ್ಟ್ ಒನ್ ಆಗಿ ನಾನು ಇವತ್ತು ಸೇವ್ ಮಾಡ್ತಾ ಇದ್ದೀನಿ 200 ರುಪೀಸ್. ಇದು ಫುಲ್ಲು 200 ರುಪೀಸ್ ಹೋಮ್ ಸೇವಿಂಗ್ಸ್ ಆಗಿದೆ. ಓಕೆ, ಇದರಲ್ಲಿ ನಾನು ಇವಾಗ ಫಸ್ಟ್ ಆಗಿ 200 ರುಪೀಸ್ ಸೇವ್ ಮಾಡ್ತಿದ್ದೇನೆ. 100, 200 ಮನಿ ಸೇವ್ ಮಾಡಿದೆ. ಇದಕ್ಕೆ ನಾನು ಇವಾಗ ಒಂದು ಕಲರ್ ಕೊಡ್ತೀನಿ. ಇದಂದ್ರೆ ಲಾಂಗ್ ಟರ್ಮ್ ಮನಿ ಸೇವಿಂಗ್ಸ್ ಆಗಿರೋದು. ನೋಡಿ, ಫಸ್ಟ್ ಒನ್ ನಾನು ಇವಾಗ ಮನಿ ಸೇವ್ ಮಾಡಿದೆ 200 ರುಪೀಸ್.
ಇನ್ನು ನೆಕ್ಸ್ಟ್ ಒನ್ 20 rupees ಮನಿ ಸೇವಿಂಗ್ ಚಾಲೆಂಜ್. ಇದು ನಮ್ದು ನವೆಂಬರ್ ಮಂತ್ ಇತ್ತು ಮನಿ ಸೇವಿಂಗ್ಸ್. ಇದರಲ್ಲಿ ಎಷ್ಟು ಟೋಟಲ್ ಅಮೌಂಟ್ ಆಗಿದೆ ಅಂತ ಬೇರೆ ಎಷ್ಟಿತ್ತು, ಇದು ಡಿಸೆಂಬರ್ ಮಂತ್ ಇತ್ತು ನಾನು ಸಪ್ರೇಟ್ ಆಗಿ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ 20 rupees ಅಂದ್ರೆ ನವೆಂಬರ್ ಇತ್ತು ಎಷ್ಟು ಅಮೌಂಟ್ ಟೋಟಲ್ ಆಗಿದೆ 20 rupees ಇತ್ತು ಅಂತ ನೋಡೋಣ ನಾವು. 20, 40, 60, 81, 20, 40, 60, 82, 20, 40, 60, 83, 20, 40, 60, 84, 20, 40, 440 rupees ನಂದು ನವೆಂಬರ್ ಮಂತ್ ಇದು 20 rupees ಮನಿ ಸೇವಿಂಗ್ಸ್. ಟೋಟಲ್ ಅಮೌಂಟ್ 400, 50 rupees 40 rupees 440 rupees ಮನಿ ಸೇವ್ ಆಗೋಯ್ತು ನಂದು ನೋಡಿ. ಓಕೆ, ಇವಾಗ ಡಿಸೆಂಬರ್ ಮಂತ್ ಇದೆ. ನಾನು ಫಸ್ಟ್ ವೀಕಲ್ಲಿ ಎಷ್ಟು 20 rupees ಅಮೌಂಟ್ ಸೇವ್ ಆಗಿದೆ ಅಂತ ನಾನು ನೋಡ್ತೀನಿ. 20, 40, 60, 80, 100, 20, 40, 60. ಓಕೆ, ಈ ಮಂತ್ ಇದು ನಾನು ಸಪ್ರೇಟ್ ಆಗಿ ಮಾಡ್ತಾ ಇದ್ದೀನಿ. ಅಂದರೆ 20 rupees ನೋಟ್ಸ್ ಅಂದರೆ 4 ಮಂತ್ ಇರೋ ತುಂಬಾ ದಪ್ಪ ಆಗುತ್ತೆ. ಇದು ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನು 1 ಮಂತ್ಗೆ ಸಪ್ರೇಟ್ ಇಟ್ಟಿದ್ದೀನಿ. 160 rupees ಇವಾಗ ನಂದು ಡಿಸೆಂಬರ್ ಫಸ್ಟ್ ವೀಕ್ 20 rupees ಮನಿ ಸೇವಿಂಗ್ಸ್ ಅಲ್ಲಿ ಇಟ್ಟಿದ್ದೀನಿ. ಇವಾಗ 100 rupees ಮಾತ್ರ ಉಳಿತಾಯ ಆಗಿದೆ. ಇದು ಯಾವುದ್ರಲ್ಲಾದ್ರೂ ಒಂದು ಬಾಕಿ ಇದೆಯಾ 100 rupees ಇದು? 200 ಇದಕ್ಕೆ ಆ್ಯಡ್ ಮಾಡೋಣ. ಹೊಸದಾಗಿದು ಸೇರಿಸಿದ್ದೀನಲ್ಲ, ಇದಕ್ಕೆ ಆ್ಯಡ್ ಮಾಡ್ತೀನಿ ನಾನು 100 rupees ಮನಿ ಸೇವ್ ಮಾಡ್ತೀನಿ ಇದರಲ್ಲಿ ನಾನು ಇವಾಗ. ಸೊ ಇವತ್ತೇ ಇದು 100 rupees ಸೇವ್ ಮಾಡಿದ್ದೀನಿ. ಓಕೆ, ಇವಾಗ ಈ ಅಮೌಂಟ್ ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ. ಇದರಲ್ಲಿ ಇವತ್ತು ನಂದು 200 ಮನಿ ಸೇವ್ ಆಯಿತು. ಪ್ಲೀಸ್ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ನನ್ನ ವಿಡಿಯೋನ. ಇವಾಗ ಈ ಅಮೌಂಟನ್ನು ನಾನು ಇದರಲ್ಲಿ ಹಾಕಿರ್ತೀನಿ. ಇದರಲ್ಲಿ ನೋಡಿ ಆಲ್ರೆಡಿ 2 ಅಮೌಂಟ್ ಇದೆ. ಇದಂದರೆ ಲಾಸ್ಟ್ ವೀಕ್ ನಂದು ಮನಿ ಸೇವ್ ಮಾಡಿದ್ದು. ಹಾಗೂ ಇದು ಅಕ್ಟೋಬರ್ ಮಂತ್ ಇದು ನಂದು 20 rupees. ಅಂದರೆ ನಾನೊಂದು ನೀವು ನೋಡಿರ್ಬೋದು, ನಾನು ಶಾರ್ಟ್ಸಲ್ಲಿ ಹಾಕಿದ್ದೆ. ನಾನೊಂದು ಡಬ್ಬದಲ್ಲಿ 20 rupees ಮನಿ ಸೇವ್ ಮಾಡ್ತಾ ಇದ್ದೆ ಒಂದು ಬುಕ್ಕಲ್ಲಿ ಬರೆದಿಟ್ಬಿಟ್ಟು. ಅದು ಅಕ್ಟೋಬರ್ ಮಂತ್ ಇತ್ತು ಮನಿ ಸೇವಿಂಗ್ಸ್. ಇದರಲ್ಲಿ ಎಷ್ಟಿತ್ತು ಅಂತ ನೋಡೋಣ. ಟೋಟಲ್ ಅಮೌಂಟ್ 20, 40, 60, 81, 20, 40, 60, 82, 20, 40, 60, 83, 20, 320. ಇದು ಅಕ್ಟೋಬರ್ ಮಂತ್ ಇದು. ಇದು ನವೆಂಬರ್ ಮಂತ್ ಇತ್ತು. ಓಕೆ, ಇದು ಲಾಸ್ಟ್ ವೀಕ್ ನಂದು ಮನಿ ಸೇವಿಂಗ್ಸ್ ಇದ್ದು. ಸೊ ಹಾಗಾಗಿ ನಾನು ಇದೆಲ್ಲ ಇದೊಂದೇ ಪೌಚಲ್ಲಿ ಹಾಕಿರ್ತೀನಿ. ನೋಡ್ಬೋದು, ಇದೇ ರೀತಿಯಾಗಿ ನೀವು ಕೂಡ ಹೆಚ್ಚು ಹಣನ ಉಳಿತಾಯ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಹಣ ಉಳಿಸಿ ಚೆನ್ನಾಗಿ ಜೀವಿಸಿ. ಓಕೆ, ಟೇಕ್ ಕೇರ್, ಬೈ ಬಾಯ್.